ವಿಧಿಯು ತನಗೆ ಒಪ್ಪಿಗೆಯಾದರೆ ಎಂಥವರನ್ನು ಸಹ ಒಟ್ಟಿಗೆ ಸೇರಿಸುತ್ತದೆ. ಅವರು ಬೇರೆ ದ್ವೀಪದಲ್ಲಿ, ಮಹಾಸಮುದ್ರದ ಮಧ್ಯದಲ್ಲಿ, ದಿಕ್ಕುಗಳ ಕೊನೆಯಲ್ಲಿದ್ದರೂ ಲೆಕ್ಕಿಸುವುದಿಲ್ಲ. ಕಾಲ ಕೆಳಗೆ ಇರುವ ಧೂಳನ್ನು ಕೇವಲವಾಗಿ ನೋಡಬೇಡಿ, ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಬೆಲೆ. ಹಾಗೆಯೇ ಯಾರನ್ನು ಕೇವಲವಾಗಿ ಕೀಳಾಗಿ ನೋಡಬೇಡಿ, ಎಲ್ಲರಿಗೂ ಒಂದು ಗೌರವ, ಬೆಲೆ ಇದ್ದೇ ಇರುತ್ತದೆ. ಅದು ಗೊತ್ತಾಗುವುದು ಸಮಯ ಬಂದಾಗಲೇ. ಜೀವನ ಕಲಿಸಿದ ಪಾಠ ಇಷ್ಟೇ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ಸುಮ್ಮನೆ ನಮ್ಮ ಸಮಯ ವ್ಯರ್ಥ. ಒಬ್ಬರ ಮನಸ್ಸು ನೋಯಿಸುವುದು ಸಮುದ್ರಕ್ಕೆ ಕಲ್ಲು ಎಸೆದಷ್ಟೇ ಸುಲಭ. ಆದರೆ ಆ ಕಲ್ಲು ಎಷ್ಟು ಆಳಕ್ಕೆ ಹೋಗಬಹುದು ಎನ್ನುವುದು ಎಸೆದವರಿಗೆ ತಿಳಿಯುವುದಿಲ್ಲ. ಹಿಂದೆ ಸುಟ್ಟು ಬಿಡಿ ಬೇರೆಯವರ ಮೇಲಿನ ನಿರೀಕ್ಷೆಯನ್ನ. ನೀವು ಒಳ್ಳೆಯವರೆಂದು ನಟಿಸುವುದನ್ನ, ಒಳಗೊಂದು ಹೊರಗೊಂದು ಮಾತನಾಡುವುದನ್ನ. ಬದುಕು ಒಂದು ಪಯಣ, ಅದಕ್ಕೆ ರೆಡಿಮೇಡ್ ರೋಡ್ ಮ್ಯಾಪ್ಗಳಿರುವುದಿಲ್ಲ. ನಮ್ಮ ಗುರಿ, ನಮ್ಮ ದಾರಿ ನಾವೇ ನಿರ್ಧರಿಸಿಕೊಳ್ಳಬೇಕು. ಕಾಲಕ್ಕೆ ಕೊಂಚ ಕಾಲಾವಕಾಶ ಕೊಡು. ಕಾಲಕ್ಕೆ ನಿನ್ನ ಕೆಟ್ಟ ಕಾಲವನ್ನು ಬದಲಾಯಿಸುವ ಶಕ್ತಿ ಇದೆ. ಕಾರಣ ಹೇಳದೆ ಬಿಟ್ಟು ಹೋಗುವವರ ಹಿಂದೆ ಅಲೆದು ಕಾರಣ ಕೇಳುವ ಅವಶ್ಯಕತೆ ಇದೆಯೇ, ಅಥವಾ ಹೋದವರು ಹೋಗಲಿ ಎಂದು ಸುಮ್ಮನಿರುವುದು ಸರಿಯೇ? ಇದು ನಿಮಗೆ ಬಿಟ್ಟಿದ್ದು. ಅತ್ತರೆ ಆಗಿರೋ ನೋವೆಲ್ಲ ಮರೆಯಾಗುವುದಿಲ್ಲ. ನಕ್ಕರೆ ಏನು ನೋವೇ ಆಗಿಲ್ಲ ಅಂತನೂ ಅಲ್ಲ. ಇಲ್ಲಿ ಒಳಗೊಂದು ಹೊರಗೊಂದು ಇರೋರೇ ಎಲ್ಲ. ಯಾರು ಯಾರಿಗೂ ಅರ್ಥವಾಗುವುದಿಲ್ಲ. ಸೈಕಾಲಜಿ ಹೇಳುತ್ತೆ, ಸ್ತ್ರೀಯರು ಬುದ್ಧಿವಂತರು, ಏಕೆಂದರೆ ಅವರು ಕಲಿಯುವುದು ಕಡಿಮೆ, ತಿಳಿದುಕೊಳ್ಳುವುದು ಹೆಚ್ಚು. ಕಾರಣ ಏನೆಂದು ನಿಮಗೆ ತಿಳಿದಿದ್ದರೂ ನೀವು ಒಬ್ಬರ ಬಗ್ಗೆ ಯೋಚಿಸುವುದನ್ನು ಮಾತ್ರ ನಿಲ್ಲಿಸಲು ಸಾಧ್ಯವಾಗುತ್ತಲೇ ಇಲ್ಲ ಎಂದರೆ ಅದರ ಅರ್ಥ ಪ್ರೀತಿಯಲ್ಲದೆ ಬೇರೇನು. ಮನೋವಿಜ್ಞಾನ ಹೇಳುವಂತೆ ನೀವು ಯಾರಿಗಾದರೂ ನಿಮ್ಮ ಭಾವನೆಗಳನ್ನು ಎಷ್ಟು ಸಮಯ ಮರೆ ಮಾಡುತ್ತೀರೋ ಅಷ್ಟು ಕಷ್ಟ ನೀವು ಆ ವ್ಯಕ್ತಿಗಳಿಗೆ ಬೀಳುತ್ತೀರಿ. ಹುಡುಗಿ ಹೇಗೆ ನಿಂತಿದ್ದಾಳೆ ಎಂಬುದರ ಬಗ್ಗೆ ಗಮನ ಕೊಡಿ. ಅವಳು ನಿಮ್ಮ ತೋಳುಗಳನ್ನು ದಾಟಿದರೆ ಅದು ನಿರಾಕರಣೆಯ ಬಲವಾದ ಸಂಕೇತವಾಗಿದೆ. ಮನುಷ್ಯ ತಾನು ಪ್ರೀತಿಸುವವರೊಂದಿಗೆ ಮಾತನಾಡುವಾಗ ತನ್ನ ಸ್ವರವನ್ನು ಕಡಿಮೆ ಮಾಡುತ್ತಾನೆ. ಹುಡುಗರು ನಿಜವಾಗಿಯೂ ಹುಡುಗಿಯರನ್ನು ಮೆಚ್ಚುತ್ತಾರೆ. ಅವರು ತುಂಬಾ ಸುಂದರವಾಗಿಲ್ಲದಿದ್ದರೂ ಕೂಡ. ಅಧ್ಯಯನಗಳು ಹೇಳುವಂತೆ ಸರಾಸರಿ ಕ್ರಶ್ ಕೇವಲ 4 ತಿಂಗಳ ಕಾಲ ಮಾತ್ರ. ಮುಂದುವರಿಯುತ್ತಿದ್ದರೆ ನೀವು ಪ್ರೀತಿಸುತ್ತಿದ್ದೀರಿ ಎಂದರ್ಥ. ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆಯೇ ಎಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ಅವನ ಅಥವಾ ಅವಳ ಕಣ್ಣುಗಳನ್ನು ನೋಡಿ. ನಾವು ಪ್ರೀತಿಸುತ್ತಿರುವಾಗ ಶೀನ್ಯ 45% ವಿಸ್ತಾರವಾಗುತ್ತದೆ. ಅವನು ಅಥವಾ ಅವಳು ಏಕಾಂಗಿ ಅಥವಾ ಲಭ್ಯವಿರುವ ಸುಳಿವು ನೀಡುವುದು ಸಾಮಾನ್ಯವಾಗಿ ಈ ವ್ಯಕ್ತಿಯ ಆಸಕ್ತಿಯ ಬಲವಾದ ಸಂಕೇತವಾಗಿದೆ. ನೀವು ಯಾರನ್ನಾದರೂ ಮೋಹಿಸಿದರೆ ಆ ವ್ಯಕ್ತಿಯು ನಿಮ್ಮ ಮೇಲೆ 80% ಸೆಳೆತಕ್ಕೆ ಒಳಗಾಗಲು ಅವಕಾಶವಿದೆ. ಕೆಲವೊಮ್ಮೆ ನಿಮ್ಮೊಂದಿಗೆ ಮಾತನಾಡದ ಜನರು ನಿಜವಾಗಿಯೂ ನಿಮ್ಮನ್ನು ಬಯಸುತ್ತಾರೆ. ಒಬ್ಬ ವ್ಯಕ್ತಿಯು ಒಂದು ಕೋಣೆಯಲ್ಲಿ ತುಂಬಿದ ಜನರಿರುವಾಗ ಅವನು ಹೆಚ್ಚು ಆಕರ್ಷಿತನಾದ ವ್ಯಕ್ತಿಯ ಕಡೆಗೆ ತನ್ನ ಹೊಕ್ಕಳನ್ನು ತೋರಿಸುತ್ತಾನೆ. ಪುರುಷರು ತಮ್ಮನ್ನು ತಾವು ಉತ್ತಮರಾಗಿ ಕಾಣಿಸುವಂತೆ ಸುಳ್ಳು ಹೇಳುತ್ತಾರೆ. ಆದರೆ ಮಹಿಳೆಯರು ಸಾಮಾನ್ಯವಾಗಿ ಜನರ ಭಾವನೆಗಳು ನೋಯಿಸುವುದನ್ನು ತಪ್ಪಿಸಲು ಸುಳ್ಳು ಹೇಳುತ್ತಾರೆ. ಪುರುಷನು ನೀಲಿ ಬಣ್ಣವನ್ನು ಧರಿಸಿದರೆ ಮಹಿಳೆಯನ್ನು ಆಕರ್ಷಿಸಲು ಹೆಚ್ಚಿನ ಅವಕಾಶಗಳಿವೆ. ಯಾರಾದರೂ ನಿಮ್ಮನ್ನು ಇಷ್ಟಪಟ್ಟರೆ ಅವರು ನಿಮ್ಮ ಬಗ್ಗೆ ಕಲಿಯಲು ಒಲವು ತೋರುತ್ತಾರೆ ಮತ್ತು ಅವರು ಮಾಡದಿದ್ದರೆ ನಿಮ್ಮಿಂದ ದೂರ ಇರಲು ಬಯಸುತ್ತಾರೆ. ಜೀವನದಲ್ಲಿ ನಾವು ತಿಳಿದು ಮಾಡುವ ತಪ್ಪು ಏನು ಗೊತ್ತಾ? ನಾವು ಎಂದರೆ ಲೆಕ್ಕಕ್ಕೆ ಇಲ್ಲ ಅಂದವರನ್ನು ಲೆಕ್ಕವಿಲ್ಲದಷ್ಟು ಪ್ರೀತಿ ಮಾಡುವುದು. ಯಾವ ವ್ಯಕ್ತಿ ನಿಮ್ಮಿಂದ ಅದೆಷ್ಟೇ ಬೇಸರವಾದರೂ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮತ್ತೆ ಮೊದಲಿನಂತೆ ನಗುತ್ತಾ ಪ್ರೀತಿಯಿಂದ ಮಾತನಾಡುತ್ತಾರೋ ಅವರೇ ನಿಮ್ಮನ್ನು ಹೆಚ್ಚು ಇಷ್ಟಪಡುವ ವ್ಯಕ್ತಿ. ಕೋಪ ಪಡುವವರು ಮತ್ತು ಮುನಿಸಿಕೊಳ್ಳುವವರು, ಈ ಎರಡು ಇದ್ದವರು ನಿಮ್ಮ ಜೀವನದಲ್ಲಿ ಇದ್ದರೆ ಅವರನ್ನು ಯಾವುದೇ ಕಾರಣಕ್ಕೂ ದೂರ ಮಾಡಿಕೊಳ್ಳಬೇಡಿ. ಏಕೆಂದರೆ ಅವರಿಗೆ ಪ್ರೀತಿಸುವುದನ್ನು ಬಿಟ್ಟು ನಟಿಸಲು ಬರುವುದಿಲ್ಲ.
ಭಾವನೆಗಳಿಗೆ ನಿರಂತರ ಪೆಟ್ಟು ಬೀಳುತ್ತಾ ಹೋದರೆ ಹೃದಯ ಕೂಡ ಕಲ್ಲಾಗಿ ಬಿಡುತ್ತದೆ. ಜೀವನದಲ್ಲಿ ನಮಗೆ ಅರ್ಥ ಮಾಡಿಸುವವರೇ ಸಿಗುತ್ತಾರೆ ವಿನಃ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಸಿಗುವುದು ವಿರಳ. ಸಂಬಂಧಗಳು ಹಾಳಾಗುವುದು ದೊಡ್ಡ ದೊಡ್ಡ ಕಲಹಗಳಿಂದ ಅಲ್ಲ, ಹಿಂದೆ ಮಾತನಾಡುವ ಹವ್ಯಾಸದಿಂದ. ಯಾರು ಎಷ್ಟೇ ಸುಂದರವಾದ ವೇಷ ಹಾಕಿದ್ರೂ ಪರಿಸ್ಥಿತಿಗಳು, ಕಾಲ ಅವರವರ ನಿಜ ಸ್ವರೂಪವನ್ನು, ಗುಣಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಸತ್ಯ. ಪ್ರೀತಿ ಎಂದರೆ ಒಂದು ಹೆಣ್ಣಿನ ಮೇಲೆ ಆಕರ್ಷಣೆಯಲ್ಲ, ಅವಳ ಸೌಂದರ್ಯ ನೋಡಿ ಉಕ್ಕಿ ಬರುವ ಭಾವನೆಗಳಲ್ಲ, ಅವಳ ಅಂತಸ್ತನ್ನು ನೋಡಿ ಅಳೆಯುವುದಲ್ಲ, ಅವಳ ಅಂಗಾಂಗಗಳನ್ನು ಪ್ರೀತಿಸುವುದಲ್ಲ. ಎಂಥದ್ದೇ ಕಷ್ಟವೇ ಬರಲಿ, ಸುಖವೇ ಇರಲಿ, ನಂಬಿದವಳನ್ನು ಅವಳ ಸೌಂದರ್ಯ ಮಾಸಿದರೂ, ಹಣ ಕರಗಿದಾಗಲೂ, ವಯಸ್ಸು ಏರಿದಾಗಲೂ ಅವಳನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಳ್ಳುವುದೇ ನಿಜವಾದ ಪ್ರೀತಿ. ನೀವು ತುಂಬ ಪ್ರೀತಿಸುವವರು, ನೀವು ಬಯಸುವವರು ಮೊದಲಿನಂತೆ ನಿಮ್ಮೊಂದಿಗೆ ಮಾತನಾಡದೆ ಮತ್ತೆ ಮತ್ತೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೆ ನೀವು ಅವರಿಗೆ ಕಾಲ್ ಮತ್ತು ಮೆಸೇಜ್ಗಳನ್ನು ಕಳುಹಿಸಬೇಡಿ. ನಂತರ ಅವರು ತಮ್ಮ ಕಡೆಯಿಂದ ನಿಮಗೆ ಎಷ್ಟು ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ನೀವು ಗಮನಿಸಿ. ಆ ವ್ಯಕ್ತಿ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ನೀವು ಕರೆ ಮಾಡದಿದ್ದರೂ ಅವನು ಖಂಡಿತವಾಗಿಯೂ ಕರೆ ಮಾಡಿ ನಿಮ್ಮ ಬಗ್ಗೆ ವಿಚಾರಿಸುತ್ತಾನೆ. ಆದರೆ ಅವರ ಕಡೆಯಿಂದ ಕರೆ ಬರದಿದ್ದರೆ ನೀವು ಕೂಡ ಕಾಲ್ ಮಾಡಬೇಡಿ. ಅಂದ ಹಾಗೆ ಒಂದು ವಿಷಯ ಹೇಳಲ್ಲ, ನಿಲ್ಲಲು ಪ್ರಯತ್ನಿಸುವ ವ್ಯಕ್ತಿಯನ್ನು ನೀವು ನಿಮ್ಮ ಜೀವನದಲ್ಲಿ ಬಿಟ್ಟುಕೊಳ್ಳುವುದು ಒಳ್ಳೆಯದೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.